ನಮಸ್ಕಾರ ಸ್ನೇಹಿತರೆ, ನಾನು ಯಶವಂತ್ ವಾಜಂತ್ರಿ. ಕನ್ನಡ ಸಾಹಿತ್ಯ ಪರಿಷತ್ತು ರಬಕವಿ ಬನಹಟ್ಟಿ ಘಟಕ ಏರ್ಪಡಿಸಿದ ಪುಸ್ತಕಾವಲೋಕನ ಕಾರ್ಯಕ್ರಮದ ವರದಿಯನ್ನು ತಂದಿದ್ದೇನೆ. ಈ ದೇಶ ಕಂಡ ಶ್ರೇಷ್ಠ 2 ಉದ್ಯಮಿದಾರರಲ್ಲಿ ಟಾಟಾ ಮತ್ತು ಬಿರ್ಲಾ ಪ್ರಮುಖರು. ಟಾಟಾ ಮತ್ತು ಬಿರ್ಲಾ ಇಬ್ಬರೂ ದೇಶದ ಆರ್ಥಿಕ ಕಣ್ಣುಗಳು. ವ್ಯವಸ್ಥೆಯ ಇಬ್ಬರೂ ಭಾರತದ ಗೌರವವನ್ನು ಹೆಚ್ಚಿಸಿದ ಮಹಾನ್ ವ್ಯಕ್ತಿಗಳು ಎಂದು ಇಲ್ಲಿನ ಮಡಿವಾಳಪ್ಪ ವೀರಪ್ಪ ಪಟ್ಟಣ್ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕ ರಾಜೇಶ್ ನೋಟದ್ ಹೇಳಿದರು. ಅವರು ಭಾನುವಾರ ರಬಕವಿಯ ಬ್ರಹ್ಮಾನಂದ ನಗರದ ನಿವಾಸಿ ಶ್ರೀಮತಿ ಅನ್ನಪೂರ್ಣ ವಿಜಯ್ ಹೂಗಾರ್ ಅವರ ನಿವಾಸದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಜರುಗಿದ 50ನೇ ತಿಂಗಳ ಪುಸ್ತಕಾವಲೋಕನ ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕ ಪ್ರೊಫೆಸರ್ MS ಬದಾಮಿ ಅವರು ರಚಿಸಿದ ರತನ್ ಟಾಟಾ ಕೃತಿಯ ಕುರಿತು ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶಿವಾನಂದ ಸೆಲ್ಲಿಕೇರಿ ಮಾತನಾಡಿ, ಕನ್ನಡ ಸಾಹಿತ್ಯ ಸಮಾಜಮುಖಿಯಾಗಿ ಪರಿಷತ್ತು ಕಾರ್ಯ ಮಾಡುತ್ತಿದೆ. 50ಕ್ಕೂ ಹೆಚ್ಚು ದತ್ತಿ ಉಪನ್ಯಾಸಗಳನ್ನು ಮಾಡಲಾಗಿದೆ. ರಾಜ್ಯ ಘಟಕಕ್ಕೆ ಜಿಲ್ಲೆಯಿಂದ 12 ಲಕ್ಷ ರೂಪಾಯಿ ದತ್ತಿ ನಿಧಿ ಹಣವನ್ನು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೊಸ ಕಾರ್ಯಕ್ರಮಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜನೆ ಮಾಡಲಿದೆ ಎಂದರು. ಬೆಂಗಳೂರಿನ ನೇಯ್ಗೆ ನುಡಿ ಮಾಸಿಕ ಪತ್ರಿಕೆಯ ಸಂಪಾದಕ ಬೆಳ್ಳಿಚುಕ್ಕಿ ವೀರೇಂದ್ರ ಅವರು ತಿಂಗಳ ಪುಸ್ತಕಾವಲೋಕನ ಕಾರ್ಯಕ್ರಮದ 50 ಉಪನ್ಯಾಸಕ ಮಾಲಿಕೆಯ ಸಾಹಿತ್ಯ ಸಿಂಚನ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದವರು, ಬೆಂಗಳೂರಲ್ಲಿ ಈ ರೀತಿಯ ಕನ್ನಡ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ನಿಜವಾದ ಸಾಹಿತಿಗಳಿಗೆ ಸಿಗಬೇಕಾದ ಮಾನ್ಯತೆ ಅಲ್ಲಿ ಸಿಗುತ್ತಿಲ್ಲ. ರಬಕವಿ ಬನಹಟ್ಟಿ ತಾಲೂಕಿನ ಕಸಾಪ ಅಧ್ಯಕ್ಷರು, ಸಾಹಿತಿಗಳು, ಸಂಘಟಕರು, ಕಲಾವಿದರು ಆಗಿರುವ ಮಕರ ಮೇಘಾಡಿ ಅವರ ತಂಡ ಕ್ರಿಯಾಶೀಲವಾಗಿ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ. ಹಿರಿಯರ ಮಾರ್ಗದರ್ಶನದಲ್ಲಿ ಕನ್ನಡ ಸಾಹಿತ್ಯದ ಕೆಲಸಗಳು ನಿರಂತರ ನಡೆಸುತ್ತಿರುವುದು ಮಾದರಿಯಾಗಿದೆ. ಮನೆಗಳನ್ನು ಇಲ್ಲಿಯ ಕಸಾಪ ತಲುಪಿದೆ ಎಂದರು. ರತನ್ ಟಾಟಾ ಕೃತಿಕಾರ MS ಬದಾಮಿ ಸಂವಾದದಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರಿಸಿದರು. ತಾಲೂಕು ಕಸಾಪ ಅಧ್ಯಕ್ಷ ಮಕರ ಮೇಘಾಡಿ ಮಾತನಾಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಮನಸ್ಸುಗಳನ್ನು ಮೆಟ್ಟಿ ಎಲ್ಲರ ಸಹಕಾರದೊಂದಿಗೆ ಮನೆಗಳಲ್ಲಿಯೂ ಕನ್ನಡದ ಕಂಪನ್ನು ಅರಳಿಸಿದೆ. ಇನ್ನೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸುವತ್ತ ಗಮನ ಹರಿಸಲಾಗುವುದು ಎಂದರು. ತಿಂಗಳ ಕಾರ್ಯಕ್ರಮದಲ್ಲಿ ಪುಸ್ತಕಾವಲೋಕನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಎಲ್ಲ ಉಪನ್ಯಾಸಕರನ್ನು ಮತ್ತು ಕಾರ್ಯಕ್ರಮ ಆಯೋಜಿಸಿದ 50 ಮನೆಯ ಕನ್ನಡ ಮನಸ್ಸುಗಳನ್ನು ಸನ್ಮಾನಿಸಲಾಯಿತು. ಹಿರಿಯ ವಕೀಲ ವಿಜಯ್ ಹೂಗಾರ್ ಅಧ್ಯಕ್ಷತೆ ವಹಿಸಿದ್ದರು. ಹಿರಿಯ ಸಾಹಿತಿ ಶಿವಾನಂದ ದಾಸ್ಯಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೃಷಿಕ ತಮ್ಮಣ್ಣ ಗಿರಡ್ಡಿ, ಬಸವಪ್ರಭು ಹಟ್ಟಿ, ಕಿರಣ್ ಆಳ್ಗಿ, ಯಶವಂತ್ ವಾಜಂತ್ರಿ, ವಿಶ್ವಜ ಕಾಡದೇವರ್, ಬಸವರಾಜ್ ಮೇಟಿ, ಬಸವರಾಜ್ ಕೊಣ್ಣೂರ್, ಗಂಗಾಧರ್ ಮೊಪ್ಗಾರ್, ದಾನಪ್ಪ ಆಸಂಗಿ, ರಾಮಣ್ಣ ಕೊಣ್ಣೂರ್, MB ಇಂಡೆ, ಗುರುನಾಥ್ ಸುತಾರ್, ಶ್ರೀಶೈಲ್ ಬುರ್ಲಿ, DA ಬಾಗಲಕೋಟ್, ಬಸವರಾಜ್ ದಲಾಲ್, ದಾಕ್ಷಾಯಿನಿ ಮಂಡಿ, ಮಹಾದೇವ್ ಕೌಶೆಟ್ಟಿ, ಚಂದ್ರಪ್ರಭಾ ಬಾಗಲಕೋಟ್, SB ಮಟೋಳಿ, AG ಮಹಲಿಂಗ್ಪುರ್, ಮಹಾಂತೇಶ್ ಶೆಟ್ಟಿ, ಶರಶ್ಚಂದ್ರ ಜಂಬಗಿ, ಡಾಕ್ಟರ್ SS ಖಾನಾಪುರ್, ಭೀಮ್ಸಿ ಪಾಟೀಲ್, ಚಂದ್ರಶೇಖರ್ ಹೊಸೂರ್, ಸೋಮಶೇಖರ್ ಕೊಟ್ಟರಶೆಟ್ಟಿ, GH ಚಿತ್ರಗಿ, ಗೌರಿ ಮಿಳ್ಳಿ, ಶಾಂತಾ ಸೂರಗಾಮಿ, ಪ್ರಭು ಉಮದಿ ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು. ಶಿಕ್ಷಕ ಮಹಾಲಿಂಗ್ ಚಿಮ್ಮಡ್ ಪ್ರಾರ್ಥಿಸಿದರು. ಶ್ರೀಶೈಲ್ ಬುರ್ಲಿ, ಡಾಕ್ಟರ್ ಚಂದ್ರಕಾಂತ್ ಹೊಸೂರ್, ಮಾಧವಾನಂದ ಗುಂಟ್ಲೆ ನಿರೂಪಿಸಿದರು. ಶುಭಾಶಯಗಳನ್ನು ತಿಳಿಸುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ ಅವರದೇ ರತನ್ ಟಾಟಾ ಎನ್ನುವಂಥ ಕೃತಿಯೂ ಕೂಡ ಅವರದ್ದೇ. ಪರಿಷತ್ತಿನ ವತಿಯಿಂದ ನಡೆದು ಬರುತ್ತಿರುವ 50 ಹಿರಿಯರಾದಂಥ ಶ್ರೀ ಕೊಣ್ಣೂರು ಸರ್ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಪುಸ್ತಕಾವಲೋಕನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. 50ರ ಸಂಭ್ರಮ, ಅದು ಸುವರ್ಣ ಸಂಭ್ರಮ. ಈ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಬಿಡುಗಡೆಗೊಳ್ಳುತ್ತಿರುವಂಥ ಸಾಹಿತ್ಯ ಸಿಂಚನ ಪುಸ್ತಕವನ್ನು
ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಈ ಪುಸ್ತಕವನ್ನು ಗ್ರಂಥ ದಾನ ಮಾಡಿದಂಥ ಡಾಕ್ಟರ್ ಟಿ.ಪಿ. ಗಿರಡ್ಡಿ ಹಿರಿಯ ಸಾಹಿತಿಗಳು, ಜೊತೆಗೆ ಅವರ ಸಹೋದರರು ಕೂಡ ಇವತ್ತು ಆಗಮಿಸಿದ್ದಾರೆ. ಶ್ರೀ ತಮ್ಮಣ್ಣ ಪಾಂಡಪ್ಪ ಗಿರಡ್ಡಿ ಇವರು ಈ ಗ್ರಂಥವನ್ನ ದಾನ ಮಾಡಿದ್ದಾರೆ. ಲೋಕಾರ್ಪಣೆಗೊಳ್ಳಲು ಹೇಳುತ್ತಾ ಈ ಕೃತಿಯನ್ನ ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಕ್ಕಂಥ ಮುರುಗೇಶಣ್ಣ ನಿರಾಣಿ ಅವರಿಂದ ಮುನ್ನುಡಿಯನ್ನು ಬರೆಸಿದ್ದಾರೆ. ಅದರ ಬೆನ್ನುಡಿಯನ್ನ ನಮ್ಮ ಕಸಾಪದ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಮಕರು ಮೇಘಡಿಸರ್ ಅವರು ಬರೆದಿದ್ದಾರೆ. ಈ ರತನ್ ಟಾಟಾ ಅಂತಕ್ಕಂತಹ ನಕ್ಷತ್ರ ಒಬ್ಬ ಜೀವನ ಚರಿತ್ರೆಯನ್ನು ಬರೀಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಭಾರತ ಸ್ವತಂತ್ರ ಪೂರ್ವದಲ್ಲಿಂದ ಹಿಡ್ಕೊಂಡು ಭಾರತದಲ್ಲಿ ಅತ್ಯಂತ ಕಡುಬಡವನಿಂದ ಹಿಡ್ಕೊಂಡು ರಾಷ್ಟ್ರಪತಿಗಳವರೆಗೂ ಸಹ ಟಾಟಾ ಮತ್ತು ಬಿರ್ಲಾ ಅಂದ್ರೆ ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ಕುಟುಂಬ. ಅಂತ ಕುಟುಂಬದ ಒಬ್ಬ ಸದಸ್ಯನ ಬಗ್ಗೆ, ಯಾಕಂದ್ರೆ ಅದು 18ನೇ ಶತಮಾನ 1837ರಿಂದ ಇಡೀ ವಿಶ್ವದಲ್ಲಿ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ಒಂದು ಕುಟುಂಬ. ಇಡೀ ಜಗತ್ತಿಗೆ 18ನೇ ಶತಮಾನವೆಂದರೆ ಕೈಗಾರಿಕಾ ಕ್ರಾಂತಿಯ ಶತಮಾನ. ಭಾರತಕ್ಕೆ ಕೈಗಾರಿಕಾ ಕ್ರಾಂತಿ ಆಗ್ಲಿಲ್ಲ ನಿಜ, ನಮಗೆ 19ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆಯ್ತು. ಅದಕ್ಕೆ ಮೇನ್ ಕಾರಣ ಅಂದ್ರೆ ರತನ್ ಟಾಟಾ. ರತನ್ ಟಾಟಾಜಿ ಇಷ್ಟೊಂದು ಎಲ್ಲ ದೇಶದಲ್ಲಿ ಬಂಡವಾಳಶಾಹಿಗಳು ಇಲ್ಲ ಅಂತಲ್ಲ, ದೇಶದಲ್ಲಿ ಸುಮಾರು ಬಂಡವಾಳಶಾಹಿಗಳಿದ್ದಾರೆ, ದೇಶದಲ್ಲಿ ಸುಮಾರು ಕೈಗಾರಿಕೋದ್ಯಮಿಗಳಿದ್ದಾರೆ. ಟಾಟಾ ಕುಟುಂಬನೇ ಯಾಕಿಷ್ಟು ಫೇಮಸ್ ಆಯ್ತು ಅನ್ನೋದ್ರ ಕುರಿತು ಬಹಳ ಅತ್ಯದ್ಭುತವಾಗಿ ಲೇಖಕರು ಅದರಲ್ಲಿ ಬರೆದಿದ್ದಾರೆ. 23 ಅಧ್ಯಾಯಗಳನ್ನ ಸೃಷ್ಟಿ ಮಾಡಿ ಒಂಥರ ಹೇಳೋರು ಅಂತ ಕರೀತಾರೆ ನಮ್ಮ ಕಡೆಗೆ. ಇಲ್ಲಿ ಏನಂತಾರೋ ಗೊತ್ತಿಲ್ಲ. ಹೇಳೋರು ಅಂದ್ರೆ ಒಂದು ಕುಟುಂಬದ ಇತಿಹಾಸವನ್ನ ಅವ್ರ ಅಜ್ಜ ಮುತ್ತಜ್ಜನ ಕಾಲದಿಂದ ಎಲ್ಲಿದ್ರು, ಹೆಂಗಿದ್ರು, ಉದ್ಯೋಗ ಏನ್ ಮಾಡ್ತಿದ್ರು ಅನ್ನೋ ರೀತಿ ಒಳಗಡೆ ಜಮ್ಶೆಡ್ಜಿ ಟಾಟಾ ಅವರ ಇಂದ ಹಿಡ್ಕೊಂಡು ಈಗಿರ್ತಕ್ಕಂಥ ಉಸ್ತುವಾರಿವರೆಗೂ ಬಹಳ ಸ್ಪಷ್ಟವಾಗಿ ನಿಖರವಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನ ಕೊಡುವುದರ ಮೂಲಕ ಪುಸ್ತಕಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವೇಟೇಜ್ ಅನ್ನ, ತೂಕವನ್ನ ಕೊಟ್ಟಿದ್ದಾರೆ ಪುಸ್ತಕಕ್ಕೆ. 189 ಪುಟಗಳ ಈ ಪುಸ್ತಕ 29 ಅಧ್ಯಾಯಗಳನ್ನ ಹೊಂದಿರತಕ್ಕಂಥ ಈ ಪುಸ್ತಕದಲ್ಲಿ 9ನೇ ಅಧ್ಯಾಯದಿಂದ ನಾವು ಆರಂಭ ಮಾಡ್ತೀವಿ. ಯಾಕಂದ್ರೆ ನನಗೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ಸರಿ 45 ನಿಮಿಷ, 1 ತಾಸು ಕೊಡ್ತಿದ್ರು. ಬಂದ ತಕ್ಷಣ 45 ನಿಮಿಷ ಅಂದ್ರು, ಈಗ ಬರೀ 30 ನಿಮಿಷ ಅಂದರೆ ನಾನು ಅವರ ಮಾತನ್ನ ಮೀರ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಮಾತು ಮೀರಿದ್ರೆ ಮುಂದಿನ ಸರಿ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಹಿಂಗಾಗಿ ಅವರಿಗೆ ಇಷ್ಟೆಲ್ಲ ಮಾಡಿದೀನಿ, ನನ್ನ ಒಳಗಡೆ ಬಿಡ್ಲಿಲ್ಲ. ಯುರೋಪ್ ಖಂಡದವ್ರು ಇನ್ ಯಾರೇ ಬಂದ್ರು ಸಹಿತ ಈ ಹೋಟೆಲ್ಗೆ ಹೋಗಬಾರ್ದು, ಯುರೋಪ್ ಖಂಡವನ್ನ ಮೀರಿಸುವಂತ ಹೋಟೆಲ್ ನಾನು ಕಟ್ಟಿ ತೋರಿಸ್ತೀನಿ ಅಂತ ಹೇಳಿ ಇದೇ ಮುಂಬೈದೊಳಗಡೆಗೆ ಆಗಿನ ಕಾಲದೊಳಗಡೆ ಬರೀ 25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 600 ರೂಮುಗಳನ್ನ ಸುಸಜ್ಜಿತವಾಗಿರ್ತಕ್ಕಂಥ 600 ಕೊಠಡಿಗಳನ್ನ ಹೊಂದಿರತಕ್ಕಂಥ ಒಂದು ಅತ್ಯದ್ಭುತ ಹೋಟೆಲ್. ಇವತ್ತು ಹೋಟೆಲ್ ಅಂದ್ರೆ ತಾಜ್ ಅಂದ್ರೆ ಹೋಟೆಲ್. ಮುಂಬೈಗೆ ಹೋದ್ರೆ ನಾವು ಏನ್ ನೋಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಒಳಗಡೆ ಒಂದು ಕಪ್ ಚಾ ಕುಡಿತೇವೆ ಬಿಡ್ತೇವೆ ಗೊತ್ತಿಲ್ಲ, ಆ ಹೋಟೆಲ್ ನೋಡಾಕ ಹೋಗ್ಬಿಡ್ತೀವಿ, ಅಟ್ಲೀಸ್ಟ್ ಒಂದು ಫೋಟೋನಾರ ತೆಗೆಸ್ಕೊಂಡ್ ಬರ್ತೀವಿ. ಇದು ಅವರ ಸಂಘರ್ಷಮಯ ಜೀವನ. ಇದು ರತನ್ ಜಿ ಅವರ ಅದಾದ್ಮೇಲೆ 31 ಜನ ಸತ್ತಾದ್ಮೇಲೆ ಅಲ್ಲಿರ್ತಕ್ಕಂಥ ಸರ್ಕಾರ ನಮ್ಮ ದೇಶದಲ್ಲಿ ಈಗಲ್ಲ, ಸ್ವತಂತ್ರ ಸಿಗುವ ಪೂರ್ವದಲ್ಲೂ ವಸಾಹತುಶಾಹಿ ಆಡಳಿತದಲ್ಲೂ ಸರ್ಕಾರ ಬರುವ ಪೂರ್ವದಲ್ಲಿನೇ ಈ ನಮ್ಮ ಟಾಟಾ ಗ್ರೂಪ್ ಬಂದು ಹೆಲ್ಪ್ ಮಾಡ್ತಕ್ಕಂಥದ್ದಿದೆ. ಅದೇ ರೀತಿ ಸತತ 7 ದಿನಗಳ ಕಾಲ ಟಾಟಾ ನಮ್ಮ ರತನ್ ಟಾಟಾಜಿ ಅವರು ಅದೇ ಏರಿಯಾದಲ್ಲಿ ಇದ್ದು ಅವ್ರಿಗೆ ಏನ್ ಬೇಕು ಸಕಲ ವ್ಯವಸ್ಥೆಗಳನ್ನ ಮಾಡಿ ಪ್ರತಿಯೊಬ್ಬ ಅಲ್ಲಿ ಸತ್ತಿರ್ತಕ್ಕಂಥ ರೈತರು, ಸಾಮಾನ್ಯ ಕನ್ನಡದ ಮನಸ್ಸುಗಳು, ಕನ್ನಡದ ಸಾಹಿತ್ಯದ ಪ್ರಾಕಾರಗಳಲ್ಲಿ ಬೆಳೆದಂತಹ ಭಾಗದ ನನ್ನೆಲ್ಲ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಈ ಸಂಜೆಯ ನಮಸ್ಕಾರಗಳು. ಮಾಲಿಪ್ ಅವರು 50ರ ಸಾಹಿತ್ಯ ಸಿಂಚನ ಕೃತಿ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯ ನ್ಯಾಯವಾದಿಗಳ ಸನ್ಮಾನ್ಯ ಶ್ರೀ ವಿಜಯ್ ಹುಗಾರ್ ಸರ್ ಅವರೇ, ಮಾಡುವ ಮೂಲಕ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕನ್ನಡಿಗರಿಗೆ ಕೊಡುವ ಮೂಲಕ, ಕನ್ನಡಿಗರ ಪ್ರೋತ್ಸಾಹಿಸುವ ಮೂಲಕ, ಸಾಹಿತಿಗಳಿಗೆ ಪ್ರೋತ್ಸಾಹುವಂಥ ಕೆಲಸವನ್ನ ಸುಮಾರು 110 ವರ್ಷಗಳಿಂದ ಮಾಡ್ಕೊಂತ ಬಂದಂಥ ಸಂಸ್ಥೆ. ನಾವು 2021ರಲ್ಲಿ
ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿ ನೀಡಿದಾಗ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳ ಜೊತೆ ಸಮಾಜಮುಖಿಯಾದ ಕಾರ್ಯಚಟುವಟಿಕೆಗಳನ್ನು ಮಾಡುವ ಮೂಲಕ ವಿಧಾಯಕವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದು ಜಿಲ್ಲಾ ಕನ್ನಡ ಬಹಳ ಶಿಸ್ತಿನಿಂದ ಭಾಗವಹಿಸಿದ್ದನ್ನು ನೋಡಿ ನಮಗೆ ಹೃದಯ ತುಂಬಿ ಬಂದಿದೆ ಬಂಧುಗಳೇ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬಾಗಲಕೋಟೆ, ತಾಲೂಕಾ ಘಟಕ ರಬಕೈಬನಟ್ಟಿ, ವಲಯ ಮಹಾಲಿಂಗಪುರಿಯವರ ಸಹಯೋಗದೊಳಗೆ ಸಂಯುಕ್ತಾಶ್ರಯದೊಳಗೆ ಪ್ರತಿ ತಿಂಗಳು ಒಂದು ಪುಸ್ತಕಾವಲೋಕನ ಅಂತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಮುಂದಿನ ಅಭಿನಂದನೆಗೆ ಅವರಿಗೆ ಸ್ಮರಣಿಕೆಯನ್ನ ಕೊಡಬೇಕು ಅಂತ ಹೇಳ್ಕೊಳ್ತಾರೆ. ಕನ್ನಡಾಂಬೆಯ ಧ್ವಜದ ಶಲ್ಯ ಮಹನೀಯರು ಎಲ್ಲರೂ ಕೂಡ ಸನ್ಮಾನವನ್ನ ಗೈತಾ ಇದ್ದಾರೆ. ಅವರಿಗೆ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಜೋರಾದ ಚಪ್ಪಾಳೆ. ಬಸವರಾಜ್ ದಲಾಲ್ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮುಂದಿನ ಗೌರವ ಅರ್ಪಣೆಗೆ ಭಾಗಿಯಾಗ್ತಕ್ಕಂಥವರು ಶ್ರೀ ಸಿದ್ದರಾಜ್ ಪೂಜಾರಿ ಸರ್ ರಬಕವಿ. ಸಾಹಿತಿಗಳಿಗೆ ಈಗ ಅಭಿನಂದನಾ ರೂಪದ ಶಲ್ಯ ಇರುವ ಹಾಗೂ ಸಾಹಿತ್ಯ ಸಿಂಚನ ಪುಸ್ತಕದ ಜೊತೆಗೆ ಅಭಿನಂದನಾ ಪತ್ರ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಜಮಖಂಡಿ